ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಜಿಟಿ ದೇವೇಗೌಡ ಹೊಸ ವರಸೆ. ಸಿದ್ದರಾಮಯ್ಯಗೆ ಸಾಥ್ ಕೊಟ್ಟು ದಳಪತಿಗೆ ಶಾಕ್. ಸಿಎಂ ರಾಜೀನಾಮೆ ಕೊಡಬೇಕಿಲ್ಲ ಅಂತ ಕುಮಾರಸ್ವಾಮಿಗೆ ಕೌಂಟರ್. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ 50 ಕೋಟಿ ಡಿಮ್ಯಾಂಡ್ ಆರೋಪ. ದಳಪತಿ ವಿರುದ್ಧ ದೂರು ಕೊಟ್ಟ ಉದ್ಯಮಿ ಉಜಯ್ ಟಾಟಾ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಎಚ್ಡಿಕೆ ಕೆಂಡಾಮಂಡಲ. ನಾಳೆ ಕೊಲೆ ಆರೋಪಿ ದರ್ಶನ್ಗೆ ಮಹತ್ವದ ದಿನ. ವಿಚಾರಣೆಗೆ ಬರಲಿದೆ ಜಾಮೀನು ಅರ್ಜಿ. ದಾಸನಿಗೆ ಜೈಲೋ ಬೇಲೋ. ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಭೇಟಿ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ಧೂರಿ ಚಾಲನೆ. ನಾಡಹಬ್ಬವನ್ನ ಉದ್ಘಾಟಿಸಿದ ಸಾಹಿತಿ ಹಂಪ ನಾಗರಾಜಯ್ಯ. ಯದುವೀರ್ ಒಡೆಯರ್ರಿಂದ ಖಾಸಗಿ ದರ್ಬಾರ್ ಶುರು. ಸಮಂತ ನಾಗಚೈತನ್ಯ ಡಿವೋರ್ಸ್ಗೆ ಕೆಟಿಆರ್ ಕಾರಣ ಎಂದ ತೆಲಂಗಾಣ ಸಚಿವೆ. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಕ್ಷಮೆ ಕೇಳಿದ ಕೊಂಡಾ ಸುರೇಖಾ. ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಕೆಸಿಆರ್ ಪುತ್ರ ಎಚ್ಚರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.